ಹಲೋ ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ನಾನು ನಿಮ್ಮ ಟಾಕ್ ರೈಡರ್ ಕನ್ನಡಿಗ ಗಗನ್ ಭಾಗವತ್ ಮಾತಾಡ್ತಿರೋದು. ನಾವೀಗ ರೈಡ್ ಹೋಗ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ, ಇದರಲ್ಲಿ ಹೋಗ್ತಾ ಇರೋದು. ಜಸ್ಟ್ ಕೆಂಗೇರಿ ತನಕ ಇದರಲ್ಲಿ ಹೋಗ್ತೀನಿ. ಇದನ್ನು ಪಾರ್ಕ್ ಮಾಡಿ ಕಾರಲ್ಲಿ ಡ್ರೈವ್ ಹೋಗ್ತಾ ಇರೋದು. ಇದನ್ನೆಲ್ಲ ಬೈಕಲ್ಲಿ ಹೋಗ್ತಾ ಮಾತಾಡ್ತೀನಿ, ಬನ್ನಿ. ಹಾಯ್, ಹಲೋ, ನಮಸ್ಕಾರ. ಈಗ ನಾವು ಇದರಲ್ಲಿ ಕೆಂಗೇರಿ ತನಕ ಹೋಗ್ತೀವಿ ಅಷ್ಟೇ. ನಾವು ಸೀದಾ ಕೆಂಗೇರಿ ಹತ್ರ ಹೋದ್ಮೇಲೆ ಎಲ್ಲಿ ಹೋಗ್ತೀವಿ, ಏನು ಕತೆ ಎಲ್ಲ ಹೇಳ್ತೀನಿ. ಒಟ್ಟು ಟ್ರಾವೆಲಿಂಗ್ ಫಾರ್ 2 days, ಸ್ಯಾಟರ್ಡೆ ಸಂಡೇ. ಎಷ್ಟೋ ದಿನ ಆದಮೇಲೆ ಹೋಗ್ತಾ ಇರೋದು. ನಾವು ಇದರಲ್ಲಿ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇರೋದು ಕಾರಲ್ಲಿ. ಎಷ್ಟು ಜನ ಅಂತಲೂ ಎಲ್ಲ ಹೇಳ್ತಾ ಹೋಗ್ತೀನಿ, ಬನ್ನಿ. ಇದರಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು ನಾನು. ಆದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಮಾತ್ರ ಈ ಗಾಡಿ ತುಂಬ ಬಳಸಿದ್ದೆ. ಈ ಟೈಮು ಎಷ್ಟು ಅಂತ ಹೇಳಿದ್ರೆ, ನನಗೆ ಈ ಟೈಮಲ್ಲಿ ನಮ್ಮ ಏರಿಯಾದಲ್ಲಿ ನನಗೆ ಓಡಾಡೋಕ್ಕೆ ಭಯ. ಟೈಮ್ ನೋಡ್ಬೋದು ಬೇಕಾರೆ, 3:16. ಈ ಟೈಮು ರಾಬ್ರಿ ಟೈಮಿಂಗ್ ನಡೀತಾ ಇರೋದು ನಮ್ಮ ಏರಿಯಾಗಳಲ್ಲಿ. ನಮ್ಮ ಏರಿಯಾ ಬಂದು ತುರಾಳಿ ಫಾರೆಸ್ಟ್ ಬೇರೆ. ಲಾರಿ ಡ್ರೈವರ್ಸು, ಆಟೋ ಡ್ರೈವರ್ಸು ಕುಡಿದ್ಬಿಟ್ಟು ಓಡಿಸ್ತಾ ಇರ್ತಾರೆ. ಎಲ್ಲ ಥರನೂ ಇದೆ ನಮ್ಮ ಏರಿಯಾದಲ್ಲಿ ಮಾತ್ರ. ಈ ಟೈಮಲ್ಲಿ ಹೋಗ್ಬೇಕು ಅಂದರೆ ಇಲ್ಲಿ ಸ್ವಲ್ಪ ಮೀಟ್ರ್ ಜಾಸ್ತಿನೇ ಬೇಕು. ಇನ್ನು ನಾನೀಗ ಲೆಫ್ಟ್ ಹೊಡೆದ್ರಂತೂ ಒಬ್ಬರು ಸಿಗಲ್ಲ ನನಗೆ. ಆದರೆ ನಿಜ ಹೇಳಬೇಕು ಅಂದರೆ ನನಗೆ ಈ ರೂಟ್ ಇದೆಯಲ್ಲ, ಈಗ ಲೆಫ್ಟ್ ಹೋದರೆ 5 kilometers 5.6 ಏನೋ ಬರುತ್ತೆ. ಆದರೆ ಈ ರೂಟ್ ಬಂದು 6.7, 1 kilometer ಜಾಸ್ತಿ ಆದರೂ ಪರವಾಗಿಲ್ಲ. ಸ್ವಲ್ಪ ಸೇಫ್ ಇರೋ ರೋಡಲ್ಲಿ ಹೋಗಬೇಕು. ಈ ಟೈಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇದೆ ಗುರು. 3 ಗಂಟೆ ಇನ್ನೇನು ಚಳಿ ಇರ್ತಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ. ಯಾರ್ಯಾರು ಹಿಂಗೆಂಗೋ ಓಡಿಸ್ತಾ ಇರ್ತಾರೆ, ಸ್ವಲ್ಪ ಕೇರ್ಫುಲ್ಡಾಗಿ ಹೋಗಬೇಕು. ಒಬ್ಬರು ನಯಾ ಪಿಳ್ಳೆ ಇರೋಡೋದಿಲ್ಲ. ಒಬ್ಬರಾದರೂ ಇದ್ದಾರಾ? ನಾನು ನಿಧಾನಕ್ಕೆ ಹೋಗಬೇಕು, ಅಲ್ಲಿ ನನ್ನ ಫ್ರೆಂಡ್ ಬರಬೇಕು. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನಾನು. ತುಂಬ ಸ್ಪೀಡಾಗಿ ಹೋಗ್ಬಾರ್ದು, ತುಂಬ ಸ್ಲೋಗೂ ಹೋಗ್ಬಾರ್ದು. ಇಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಇವತ್ತು. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಒಂದು ಕೈ ಮುಕ್ಕೊಂಬಿಡೋಣ ಬನ್ನಿ. ಈಗ ಆರಾಮಾಗಿ ಹೋಗೋಣ. ಅರ್ಜೆಂಟ್ ಇಲ್ಲ, ಬಟ್ ಅಲ್ಲಿ ಕಾಯ್ತಾ ಇದ್ದಾರೆ ತುಂಬ ಜನ. 3:30 ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ದಾರೆ. ಇನ್ನು 15 minutesಲ್ಲಿ ಅಲ್ಲಿ ರೀಚ್ ಆಗಬೇಕು. ಆರಾಮಾಗಿ ಆಗ್ಬೋದು ಅವರೊಬ್ಬರು ಬಂದಮೇಲೆ. ಇನ್ನು ಇಬ್ಬರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಈಗೊಂದು ಕಾರ್ ಬರುತ್ತೆ, ಕಾರ್ ಡಿಕ್ಕಿಗೆ ಹಾಕ್ಬಿಡ್ತೀನಿ ಬ್ಯಾಗೆಲ್ಲ ಹಿಡ್ಕೊಂಡೆಲ್ಲ ಓಡಾಡಲ್ಲ ಈಗ ಬೈಕಲ್ಲಿ. ಈಗ 3 ಗಂಟೆಯಲ್ಲಿ ಫಸ್ಟ್ ಟೈಮ್ ಅಂತ ಏನೆಲ್ಲ ಇದು, ತುಂಬ ಸತಿ ಓಡಾಡಿದ್ದೀನಿ, ಬಟ್ ಸ್ವಲ್ಪ ಹುಷಾರಾಗಿ ಓಡಾಡಬೇಕಷ್ಟೆ. ಇನ್ನೂ ಫುಲ್ ಸ್ಟ್ರೈಟ್ ಹೋಗಿದ್ದಿದ್ರು ನಮ್ಮ ಮನೆ ರೋಡು ಏನದು, ಲೆಫ್ಟ್ ಟು ರೈಟ್ ಫುಲ್ ಸ್ಟ್ರೈಟ್ ಎಲ್ಲೇ ಹೋದರೂ ಲಾಕೇನೆ. ಫಾರೆಸ್ಟ್ ದಾಟೋವರೆಗೂ ಲಾಕೇನೆ. ಅಲ್ಲಿ ಹುಷಾರಾಗಿ ಹೋಗಬೇಕು. ಇಲ್ಲ ಯಾವುದಾದ್ರೂ ಕಾರ್ ಇದ್ದರೆ ಇನ್ನೂ ಬೆಸ್ಟು ಈ ಟೈಮಲ್ಲಿ. ಈಗ ಸದ್ಯಕ್ಕೆ ಕಾರ್ ಇಲ್ಲ, ಬೈಕಲ್ಲೇ ಹೋಗಬೇಕು. ಅದಕ್ಕೋಸ್ಕರ ಏನು ಚಳಿ ಇದೆ ಗುರು. ಅವ್ರು ಇನ್ನೂ ಸ್ವಲ್ಪ ಲೇಟು, ಒಂದು 5 ನಿಮಿಷ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂದರು. ನಾನು ಆಲ್ರೆಡಿ ಗಾಡಿ ಹತ್ರ ಇದ್ದೆ, ಇನ್ನೇನು ಮಾಡಲಿ ನಾನು ಅಲ್ಲಿ ಕುತ್ಕೊಂಡು ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಇನ್ನು ಇಬ್ಬರನ್ನ 3 ಜನನ ಪಿಕ್ ಮಾಡ್ಕೊಂಡು ಹೋಗ್ಬೇಕು ನಾವು. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸಿಗ್ತಾರೆ 3 ಜನನು, ಬಟ್ ಅವ್ರು ಬರಬೇಕಷ್ಟೇ. ಈಗ ಅವ್ರಿಗೋಸ್ಕರನೇ ವೆಯ್ಟಿಂಗು. ಸಿಕ್ಕಾಪಟ್ಟೆ ಚಳಿ ಇದೆ ಗುರು. ಅದು ಪುಲೋವರ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ. ಈ ಟೈಮಲ್ಲಿ ನಾಯಿಗಳು ಸರಿ ಇರಲ್ಲ. ನನ್ನ ಮಗಂದು
ಕಚ್ಚಕ್ಕೆ ಬಂದ್ಬಿಡ್ತವೆ. ಅದಕ್ಕೋಸ್ಕರ ಇನ್ನೂ ಸೇಫಾಗಿ ಹೋಗ್ಬೇಕು. ಈಗ ಬನ್ನಿ ಏನಕ್ಕೆ ಹೊರಟಿರೋದು, ಏನು, ಯಾರ್ಯಾರು, ಏನು ಕತೆ ಅಂತ ಹೇಳ್ತೀನಿ. ಈಗ ಬಂದು ನಾನು ಹೊರಡ್ತಾ ಇರೋದು ಆಫೀಸ್ ಕೊಲೀಗ್ಸ್ ಜೊತೆ. ಹೋಗ್ತಾ ಇರೋದು ಮಡಿಕೇರಿ. ಹೋಗ್ತಾ ಇರೋದು 3 ಕಾರು, 15 ಜನ, ಓನ್ಲಿ ಬಾಯ್ಸ್. ಎಲ್ಲರೂ ಸಿಗ್ತಾರೆ ಈಗ ಫಸ್ಟು ಒಂದು 4 ಜನ ಸಿಗ್ತಾರೆ, ಅದಾದ್ಮೇಲೆ ಇನ್ನೂ 10 ಜನ ಸಿಗ್ತಾರೆ. ಹಂಗಾಗಿ ಇಲ್ಲಿ ನೋಡ್ರಿ ನಾಯಿಗಳು ರೋಡಲ್ಲಿ ಕಾಯ್ತಾ ಇರ್ತಾವೆ. ಬೇರೆ ಅವ್ರ ಮನೆನ ನನಗೆ ಗೊತ್ತಿಲ್ಲ ಗುರು. ಅವ್ರ ಮನೆ ಹತ್ರನೇ ಹೋಗೋಣ ಸೀದಾ ಅಂದರೆ ಇದೇ ರೋಡ್ ಡೆಡ್ ಎಂಡಲ್ಲಿ ಅವ್ರಿಗೆ ಕಾಯ್ಬೇಕಾಗಿರೋದು ನಾನು. ಅಣ್ಣ ಬಂದ ಮುಂದೆಗಡೆ ಕಾರ ಹೊಂದಾನೆ. ತುಂಬ ಬೇಗ ಬಂದ, ಅದಕ್ಕೆ. ಇಲ್ಲೇನು ಗುರು ಇಷ್ಟೊಂದು ರೋಡ್ ಹಾಳಾಗೈತೆ. ಆ್ಯಕ್ಚುಲಿ ನಾನು ಇವತ್ತು ಕಾರ್ ಎತ್ಕೊಂಡು ಹೋಗ್ಬೇಕಿದ್ದು, ಬೇರೆ ಕಾರಣಗಳಿಂದ ಕಾರ್ ಎತ್ಕೊಂಡು ಹೋಗೋಕ್ಕಾಗಿಲ್ಲ. ಇದು ಯಾವ್ದು ಇದು 24x7 ಇದೇ ತೆಗ್ದೈತೆ. ನಾವು ತೆಗ್ದಿರಲ್ಲ ಅಂದ್ಬಿಟ್ಟು ನೆನ್ನೆ ನೈಟ್ ಹಾಕ್ಸಿದ್ವಿ ಕಾರ್ಗೆ. ಏರ್ ಹಾಕ್ಸಿಸ್ಬೇಕು ಗುರು. ಅದೇನು ಗುರು, ಏರ್ಗಳು ಬೇಗ ಆಫ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಎಮರ್ಜೆನ್ಸಿ ಟೈಮಲ್ಲಿ ಪೆಟ್ರೋಲ್ ಬಂಕಲ್ಲಿ ಏರ್ ಇರಬೇಕು, ಅದಿಲ್ವೇ ಇಲ್ಲ ಎಷ್ಟೋ ಕಡೆ. ಸ್ವಲ್ಪ ನೋಡ್ಕೋಬೇಕು ಎಲ್ಲರೂ. ಎಮರ್ಜೆನ್ಸಿ ಟೈಮಲ್ಲಿ ಏರು ಪಂಚರಿಗೆ ರೆಡಿ ಇರಬೇಕು, ಯಾರಾದರೂ ಒಬ್ರು ಅಲ್ಲೇ ಇರೋರು. ನಮ್ಮ ಆಫೀಸ್ ರೋಡ್ ಇದ್ದಾನೆ, ಬಟ್ ಬ್ಯಾಕ್ ಗೇಡಿಂದ 3 ಜನ ಟೋಟಲು. ಅದಕ್ಕೆ ಹೋಗ್ತಾ ಇರೋದು 4 ಜನ, ನಾನೊಬ್ಬ ಕಾರಲ್ಲಿ. ಈಗ ನೆಕ್ಸ್ಟು ಅಲ್ಲಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಸೀದಾ ಕಾರು. ಕ್ರೇಜಿ ಅಂದ್ಕೊಳ್ಳಿ, ಬರಲಿ ಅವರು. ಇನ್ನೇನು 1 ಗಂಟೆನೋ 12:45 ಮಲ್ಕೊಂಡೆ. 2 ಅವರ್ ಮಲಗಿರ್ಬೋದು, 2 ಗಂಟೆ 2.25 ಗಂಟೆಗೆ ಎದ್ದೆ. ಇದಕ್ಕೂ ಕೋಲ್ಡ್ ಆಗ್ಬಿಟ್ಟೈತೆ. ಹಾರನ್ಗೆ ಜೋರಾಗಿ ಎಕ್ಸ್ಲೇಟ್ರ್ ಕೊಟ್ಟರೆ ಮಾತ್ರ ವರ್ಕ್ ಆಗೋದು. ಅದು ನೈಟ್ ಏನಾಯಿತು ಅಂದರೆ ಏರ್ ಔಟ್ ಆಗಿಬಿಟ್ಟಿತ್ತು ಫ್ರಂಟ್ ಟಯರು. ನೈಟ್ 10:30 ಗುರು. ಇದೇ ಕಾರಿಗೋಸ್ಕರನೇ ನಾವು ಏರ್ ಹಾಕ್ಸೋಕ್ಕೆ ಇಲ್ಲಿಂದ ಮತ್ತು ನಮ್ಮ ಏರಿಯಾಗೆ ಹೋಗಿ ಅಲ್ಲೆಲ್ಲೂ ಇಲ್ಲ ಅಂದ್ಬಿಟ್ಟು ಮತ್ತು RR ನಗರಿಗೆ ಕಳಿಸಿದ್ದೆ ಇವ್ರನ್ನ. ನಮ್ಮ ಏರಿಯಾದಲ್ಲಿ ಯಾರ ಮಕ್ಕಳ್ರ ಗುರು ಸುಮ್ಮನೆ 10 ಗಂಟೆಗೆ ಮುಚ್ಚಿಬಿಡ್ತಾರೆ. ಮುಚ್ಚಲಿ, ಬೇಜಾರೇ ಇಲ್ಲ ನಮಗೆ. ಅದಕ್ಕೋಸ್ಕರ ಇಲ್ಲಿಂದ ಅವನೇ ಮುಂದೆ ಹೋಗ್ಬೇಕು. ಅವನು ಹೋಗ್ಲಿ, ಲೊಕೇಶನ್ ಹಾಕ್ಕೊಂಡಿದ್ದಾನೆ. ನನ್ನ ಪ್ರಕಾರ ನಮ್ಮ ಹಳೆ ಕಾಲೇಜ್ ಹತ್ರ ಅನ್ಕೊತೀನಿ. ನಾನು ನಿನ್ನೆ ನೈಟ್ ಮ್ಯಾಪ್ಸ್ ನೋಡಿದಾಗ ಅಕ್ಕಪಕ್ಕನೇ ಇದ್ದು, ನೋಡಬೇಕು ಎಲ್ಲಿ ಬರುತ್ತೆ ಅಂತ. ನಾನು ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತೀನಿ, ಬಿಕಾಸ್ ಒಂದೊಂದು ಕಡೆ ವಾಯ್ಸ್ ಕೊಡೋ ಅವಶ್ಯಕತೆ ಏನಿಲ್ಲ, ಒಂದೊಂದು ಕಡೆ ಕೊಡಲೇಬೇಕು. ಇಲ್ಲಿ ನಾವೆಲ್ಲ ಫಸ್ಟ್ ಸ್ಟಾಪ್ ಇದು ಪೆಟ್ರೋಲ್ ಬಂಕ್. ಇದು ಪೆಟ್ರೋಲ್ ಬಂಕಲ್ಲಿ ಎಲ್ಲರ ಕಾರು ಫುಲ್ ಟಾಪಪ್ ಮಾಡಿಸ್ಕೊಂಡು, ಸರ್ಕಾರ ಒಬ್ರದ್ದು ಫುಲ್ ಟಾಪಪ್ ಆಗಿತ್ತು. ನಮ್ಮ ಕಾರು ವೈಟ್ ಕಾರು, ಮೀನ್ಸ್ ಶಿಫ್ಟ್ ನಾವು ಹೋಗ್ತಾ ಇರೋದು. ಇನ್ನೊಂದು ಕಾರು ಪಂಚೋ, ಇನ್ನೊಂದು ಕಾರು ಸ್ಕೋಡಾ ಕುಶಾಕ್ ಸರ್ಕಾರದು. ನಾವು ಇಲ್ಲಿಂದ ಫಸ್ಟ್ ಸ್ಟಾಪ್ ಬಂದು ಮೈಸೂರು ಅಂದ್ಕೊಂಡಿದ್ದು, ನೋಡೋಣ ಏನೇನಾಗುತ್ತೆ. ಅಲ್ಲಿಂದ ಬಂದು ನಾವು ಮೈಸೂರು ಎಕ್ಸ್ಪ್ರೆಸ್ ಕನೆಕ್ಟ್ ಆದ್ವಿ ಮೈಸೂರು ರೋಡಿಗೆ. ಅದು ಬಂದು ಸಕ್ಕತ್ತಾಗಿತ್ತು, ಬಿಕಾಸ್ ಆಫ್ ಪಕ್ಕದಲ್ಲೇ ಹೋದ್ವಿ 2 ಕಾರು. ಈ ಸರ್ಕಾರ ಒಂದು ಫುಲ್ ಮುಂದೆ ಹೋಗ್ಬಿಟ್ಟಿದ್ರು. ನಾವು ಒಬ್ರಿಗೆ ಕಾಯ್ತಾ ಸ್ವಲ್ಪ ಟೈಮ್ ಆಯಿತು. ಅದಾದ್ಮೇಲಂತೂ ಫುಲ್ ಮೈಸೂರು ರೋಡ್ ಫುಲ್ ಎಂಜಾಯ್ ಮಾಡಿಕೊಂಡು ಕಾರಲ್ಲಿ ಮಜಾ ಮಾಡ್ಕೊಂಡು ಹೋದ್ವಿ. ಆಪೋಸಿಟ್ ಕಾರಲ್ಲಿ, ಪಕ್ಕದ ಕಾರಲ್ಲಿ ಎಲ್ಲ ಸಖತ್ ಮಜಾ ಮಾಡಿದ್ವಿ ನಾವು. ಹಂಗಾಗಿ ನಾವು ಮಾತಾಡಕ್ಕಂತೂ ಆಗಿಲ್ಲ.
ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಾನೆ ಇರ್ತಿತ್ತು, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಟ್ಟಿದ್ದು, ಬೇರೆ ಆಪ್ಷನ್ ಇರಲಿಲ್ಲ. ಹಂಗಾಗಿ ಇದು ಬಂದು ಆ್ಯಕ್ಚುಲಿ ಮಾರ್ನಿಂಗು ಸರ್ ಒಂದು ಸ್ಟಾಪ್ ಆದಮೇಲೆ, ಟೋಲ್ ಆದಮೇಲೆ ನಾವು ಮತ್ತೆ ಮೀಟ್ ಆಗಿದ್ದು. ಸರ್ ಅಲ್ಲಿವರೆಗೂ ಸಿಕ್ಕೇ ಇರಲಿಲ್ಲ ನಮಗೆ. ಅದಾದ್ಮೇಲಂತೂ ಸರ್ ಫುಲ್ ಕೆಚ್ಕೊಂಡ್ರು, ನಮ್ಮ ಹುಡುಗನೂ ಫುಲ್ ಕೆಚ್ಚಿದ್ರು, ಸಾಕಾದಾಗ ಓಡ್ಸಾಡಿದ್ರು. ನಾವು ಪಕ್ಕದಲ್ಲಿ ಹೋದ್ರೇನೆ ಅದು ಒಂಥರ ಫನ್ ಇರ್ತಿತ್ತು ನಮಗೆ. ಫುಲ್ ಕಾರಲ್ಲೇ, ಅದು ಪಕ್ಕದ ಕಾರಲ್ಲಿ ಇದ್ರೆ ಹಂಗೆ ಫೈಟಿಂಗ್ ಆಡ್ಕೊಂಡು, ಮಾತಾಡ್ಕೊಂಡು, ಎಂಜಾಯ್ ಮಾಡ್ಕೊಂಡು ಸಖತ್ತಂದ್ರೆ ಸಖತ್ತಾಗಿತ್ತು ಗುರು. ಅದ್ರ ಬಗ್ಗೆ ಮಾತೇ ಆಡಂಗಿಲ್ಲ. ಅಂದ್ರೆ ಆಂಗಲ್ಸು ಪರ್ಫೆಕ್ಟ್ ಆಗಿ ಸಖತ್ತಾಗಿತ್ತು. ಹಂಗಾಗಿ ಈಗ ಪರ್ಫೆಕ್ಟ್ ಆಗಿ ನಾವು ಮೈಸೂರು ಬಂದ್ವಿ. 3 ಕಾರು. ಫಸ್ಟ್ ಕಾರ್ ಇಲ್ಲಿದೆ, ಸನ್ರೈಸ್ ಇಲ್ಲೇ ಆಯಿತು. ನಾವು ಸನ್ರೈಸಿಗೆ ಅಲ್ಲ ಅಂದ್ಬಿಟ್ಟು ಹೋಗ್ತಾ ಇರೋದು. ಫಸ್ಟು ನಮ್ಮ ಪ್ಲ್ಯಾನ್ ಇದ್ದಿದ್ದ ಪ್ರಕಾರ ದುಬಾರೆ ಇರೋದು, ಅದಕ್ಕೋಸ್ಕರ ಫಸ್ಟ್ ದುಬಾರೆನೇ. ಅದು ಓಪನಿಂಗು ಬಂದು 9 ಗಂಟೆಗೆ. ಅದಕ್ಕೆ ಸಗದಾಗಿ ಬರ್ತಾಯಿದೆ ಗುರು. ಅಫಿಷಿಯಲಿ ವಿ ಆರ್ ಎಂಟರ್ಡ್ ದ ದುಬಾರೆ. ನಾವೀಗ ದುಬಾರೆಗೆ ಎಂಟ್ರಿ ಆದ್ವಿ. ಬಟ್ ಮಾತ್ರ ಸಕ್ಕದಾಗಿರುತ್ತೆ. ಈ ವ್ಲಾಗಲ್ಲಿ ಇದು ಮಾತ್ರ ಮರಿಲೇಬಾರ್ದು, ಅಷ್ಟು ಸಖತ್ತಾಗಿತ್ತು. ಕುದುರೆ ರೈಡೆಲ್ಲ ಕೇಳಂಗೆ ಇಲ್ಲ, ಸಕ್ಕದಾಗಿತ್ತು. ಹಂಗಾಗಿ ಮುಂಚೆ ಆಗಿದ್ರೆ ಆನ್ಲೈನ್ ಇರಲಿಲ್ಲ, ಈಗ ಆನ್ಲೈನು ಇದೆ. ಬಟ್ ಅಮೌಂಟ್ ಬಂದ್ಬಿಟ್ಟು 210 rupees ಪರ್ ಹೆಡ್ಡು. ಬಟ್ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ರು ಅವತ್ತು. ಇವಾಗ ಬಂದ್ಬಿಟ್ಟು ಒಬ್ಬೊಬ್ರದ್ದೇ ಕ್ಲಿಪ್ಸ್ ಹಾಕ್ತಾ ಹೋಗ್ತೀನಿ. ಯಾರ್ಯಾರು ಎಷ್ಟು ಜನ ಬಂದಿದ್ರು, ಬಾಯ್ಸ್ ಟ್ರಿಪ್ ಹೊಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಅದೇ ಥರನೇ ಆಯಿತು. ಒಬ್ಬೊಬ್ರದ್ದೇ ಕ್ಲಿಪ್ಸ್ ಹಾಕ್ತಾ ಹೋಗ್ತೀನಿ, ಬನ್ನಿ. ಯಾರು ಹಿಡ್ಕೊಂಡಿಲ್ಲ, ಧೈರ್ಯವಾಗಿ ಹೋಯ್ತಾ ಇದ್ದೀನಿ. ಹೆಂಗೆ ಆಡ್ಸುತ್ತೋ ನೋಡ್ಬೇಕೀಗ. ಫಸ್ಟ್ ಟೈಮ್ ಗುರು, ಒಬ್ಬನೇ ಹೋಯ್ತಾ ಇದ್ದೀನಿ, ಭಯ ಆಯ್ತಾ ಇದೆ. ಇಲ್ಲ ಸಂಕಲ್, ಕುದುರೆಯಿಂದ ಕುದುರೆ ವ್ಲಾಗು ಕ್ರೇಜಿ ಆಗಿದೆ ಗುರು. ಬೆಳಿಗ್ಗೆ ಕುದುರೆ ಸಖತ್ತು. ಬಾ ಸಖತ್ ಕ್ರೇಜಿ ರೈಡು. ವಾ, ಅದೇ ತಿರುಗುತ್ತಾ? ಸೂಪರ್ ಅಣ್ಣ, ಒಳ್ಳೆ ಕುದುರೆ ಕೊಟ್ಟಿದ್ದೀರಾ. ಅರ್ಜುನ ಇದ್ರ ಹೆಸರುನಾ? ಅರ್ಜುನ. ಆಯ್ತು ಸಮಾಧಾನ. ಒಳ್ಳೆ ರೈಡು, ಸೂಪರ್ ಅರ್ಜುನ, ಸೂಪರ್. ಒಳ್ಳೆ ಮಳೆ ಬರ್ತಾ ಇದೆ, ಕುದುರೆಯಲ್ಲಿ ಹೋಯ್ತಾ ಇದ್ದೀವಿ. ಪಾಸ್ ಮಾಡು ಬ್ರಾ. Hi friends. ಎಷ್ಟು ರೈಡ್? ಫುಲ್ ಜಂಪಿಂಗ್ ಇದು. ಯಾಕೋ? ಸೂಪರ್, ಪರ್ಫೆಕ್ಟ್ ಆಗಿ. ನಾವು ಅರ್ಜುನ ಯಾವುದು ಅಂತ ಕನ್ಫ್ಯೂಷನ್ ಆಗ್ತಿದೆ ನಮಗೆ. ಅರ್ಜುನ ಇದೆ, ಅರ್ಜುನ ಅದರಲ್ಲೂ ನಾನು ರೈಡ್ ಹೋಗಿದ್ದು. ಹೆಂಗಿದೆ ಬ್ರೋ ಕಣ್ಣು? ಈ ವ್ಲಾಗಿಗೆ ಇಷ್ಟೇ. ನೀವೇನಾದ್ರು ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಜೊತೆಗೆ ಅದರಲ್ಲಿ ಮೇನ್ ಕಂಟೆಂಟ್ ಜಾಸ್ತಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ, ಬಿಕಾಸ್ ಆಫ್
ಅದ್ರಲ್ಲಿ ಕಂಟೆಂಟ್ ಕೊಡೋಕ್ಕೆ ಟೈಮ್ ಸಿಕ್ಕಾಗಿಲ್ಲ ಅಂದರೆ ಅಷ್ಟೇ.